ಭುಜದ ನೋವು ನಿಮಗೆ ತುಂಬ ತೊಂದರೆ ಮಾಡ್ತಾ ಇದೆಯಾ? ಅದಕ್ಕೆ ಇರುವ ಟ್ರೀಟ್ಮೆಂಟ್ ಆಪ್ಷನ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾ? ಹಾಗಾದರೆ ಈ ವಿಡಿಯೋ ನೋಡಿ. ಸಾಧಾರಣ ನೋವಿಗೆ ರೈಸ್ ಥೆರಪಿ ಯೂಸ್ ಮಾಡಬಹುದು. ರೆಸ್ಟ್, ಐಸ್, ಕಂಪ್ರೆಷನ್ ಮತ್ತು ಎತ್ತರಕ್ಕಿಡೋದು. ಇದರಿಂದ ಬಾವು ಕಡಿಮೆಯಾಗಿ ಭುಜಕ್ಕೆ ಸ್ವಲ್ಪ ಆರಾಮ ಅನಿಸುತ್ತದೆ. ಎರಡನೆಯದಾಗಿ ಭೌತ ಚಿಕಿತ್ಸೆ. ಇದರಿಂದ ನಮ್ಮ ಭುಜದ ಸುತ್ತಲಿನ ಖಂಡಗಳು ಸದೃಢವಾಗುತ್ತವೆ ಮತ್ತು ನಮ್ಮ ಜಾಯಿಂಟ್ ಸ್ಟೆಬಿಲಿಟಿ ಸುಧಾರಿಸುತ್ತದೆ. ಹಾಗೆಯೇ ಮುಂದಿನ ಪೆಟ್ಟುಗಳು ಆಗಬಾರದು ಅಂತ ನೋಡಿಕೊಳ್ಳುತ್ತದೆ. ಉರಿಯೂತ ಇದ್ದಾಗ ಬಾವು ಕಡಿಮೆ ಮಾಡುವ ಮಾತ್ರೆಗಳು, ಇಂಜೆಕ್ಷನ್ಗಳು ತುಂಬ ಸಹಾಯ ಮಾಡುತ್ತವೆ. ಇದೇ ನೋವು ತುಂಬ ದೀರ್ಘಕಾಲದವರೆಗೆ ಬಂದಾಗ ಇಂಜೆಕ್ಷನ್ಗಳ ಬಗ್ಗೆ ಯೋಚನೆ ಮಾಡಬಹುದು. ಊತ ಕಡಿಮೆ ಮಾಡಲು ಕಾರ್ಟಿಕೋಸ್ಟೆರಾಯ್ಡ್ ಇಂಜೆಕ್ಷನ್ ಬಳಸಬಹುದು. ಯಾವುದಾದ್ರೂ ಟೆಂಡನಿಗೆ ಅಥವಾ ಲಿಗಮೆಂಟಿಗೆ ಪೆಟ್ಟಾದಾಗ PRP ಇಂಜೆಕ್ಷನ್ ಬಳಸಬಹುದು. ಅಥವಾ ಜಾಯಿಂಟ್ ಲೂಬ್ರಿಕೇಷನ್ಗೆ ಹೈಲೋರಿಕ್ ಆಸಿಡ್ ಇಂಜೆಕ್ಷನ್ ಕೂಡ ಬಳಸಬಹುದು. ಇದೇ ರೀತಿಯಾಗಿ ಮಸಾಜ್ ಥೆರಪಿ, ಆಮೇಲೆ ಪಾಸ್ಚರ್ ಕರೆಕ್ಷನ್, ಇವೆಲ್ಲವೂ ಕೂಡ ನಮಗೆ ಆರಾಮದಾಯಕವಾಗಿ ಮಾಡಬಹುದು. ಭುಜದ ಮೊಬಿಲಿಟಿ ಕೂಡ ಇಂಪ್ರೂವ್ ಮಾಡುತ್ತದೆ. ಆದರೆ ಕೆಲ ಪರಿಸ್ಥಿತಿಗಳಲ್ಲಿ ಇವಾವುವೂ ಹೆಲ್ಪ್ ಮಾಡೋದಿಲ್ಲ. ಅಂತಹ ಪರಿಸ್ಥಿತಿನಲ್ಲಿ ಆಪರೇಷನ್ ಮಾಡುವುದೇ ಸೂಕ್ತವಾಗಿರುತ್ತದೆ. ನೆನಪಿರಲಿ, ಯಾವಾಗಲೂ ನಾವು ಎಷ್ಟು ಬೇಗ ನಮ್ಮ ನೋವಿನ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ತೀವೋ ಅಷ್ಟು ಬೇಗನೆ ನಮಗೆ ಆರಾಮಾಗುತ್ತೆ. ನಿಮ್ಮ ನೋವಿಗೆ ಸೂಕ್ತವಾದ ಚಿಕಿತ್ಸೆ ಯಾವುದು ಅಂತ ತಿಳಿಯಲು ಇಂದೇ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ.